ಕಲಬುರಗಿ ತಾಲೂಕಿನ ಏನು ಪ್ರತಾವಾದ ವೃತ್ತದಲ್ಲಿ ಬರುವಂಥ ಔರಾದ್ ಕೆ ಗ್ರಾಮದಲ್ಲಿ ಏನು ಪ್ರವಾಹದಿಂದ ಮುಳುಗಡೆ ಆದಂಥ ಗ್ರಾಮ, ಅದಕ್ಕೆ ಪುನರ್ವಸತಿ ಕೇಂದ್ರವನ್ನು ಈ ಹಿಂದೆ ಸ್ಥಾಪಿಸಲಾಗಿತ್ತು. ಆ ಪುನರ್ವಸತಿ ಕೇಂದ್ರದಲ್ಲಿ ಅಲ್ಲಿರುವಂಥ ಎಲ್ಲ ಗ್ರಾಮಸ್ಥರಿಗೆ ಸುಮಾರು 210 ಮನೆಗಳನ್ನು ಕೂಡ ಹಂಚಿಕೆ ಮಾಡಲಾಗಿತ್ತು, ನಿವೇಶನಗಳು. ಅದರಂತೆ ಆ ಒಂದು ಸರ್ವೆ ನಂಬರ್ದಲ್ಲಿ 36-37 ಸರ್ವೆ ನಂಬರ್ದಲ್ಲಿ ಎಲ್ಲ ಸಮುದಾಯದ ಶರಣರಿಗೆ, ಬಸವಣ್ಣರಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಆಗಿರ್ಬೋದು, ಎಲ್ಲರಿಗೂ ಕೂಡ ಪ್ರತ್ಯೇಕವಾದಂಥ ಸ್ಥಳವನ್ನು ನಿಗದಿಪಡಿಸಿ ಆಯಾ ಸಮುದಾಯಗಳಿಗೆ ಏನು ಸಭೆ ಸಮಾರಂಭಗಳು, ಮದುವೆ ಮುಂಜಿಗಳು ಆಚರಣೆ ಮಾಡುವಂಥ ಕೆಲಸ ಸುಮಾರು 10-15 ವರ್ಷಗಳಿಂದ ನಡೀತಾ ಬಂದಿದೆ. ಅದರಂತೆ ಅಂಬಿಗರ ಚೌಡಯ್ಯದವರಿಗೆ ಕೂಡ ಇಂತಿಷ್ಟು ಸ್ಥಳಾವಕಾಶವನ್ನು ಮಾಡಿ ಕೊಡಲಾಗಿದೆ. ಅದರಲ್ಲಿ ಈಗಾಗಲೇ ಅವರು ಫೆನ್ಸಿಂಗ್ ಹಾಕಿಕೊಂಡು ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಎಲ್ಲ ಸಭೆ ಸಮಾರಂಭಗಳನ್ನು ಮಾಡ್ಕೊತ ಬಂದರು. ಈ ಮಧ್ಯೆ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಮತ್ತು PDOಗಳು ಸೇರಿಕೊಂಡು ಏನು ಹಿಂದೆ 2017ರ ಒಂದು ತಿದ್ದುಪಡಿಯನ್ನು ಮಾಡಿ ಕೆಲವರಿಗೆ ಅಲ್ಲಿ ನಿವೇಶನಗಳು ನೀಡಿ ಆ ಸಮುದಾಯದವರಿಗೆ ಈ ಒಂದು ಸ್ಥಳಕ್ಕೆ ಅಡ್ಡಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು EO ಅವರಿಗೆ ಮತ್ತು CO ಕಲಬುರಗಿ ಅವರಿಗೆ ನಾವು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಪತ್ರವನ್ನು ಕೊಟ್ಟಿದ್ದೀವಿ. ಆದರೆ ಯಾವುದೇ ಒಂದು ರೀತಿಯಾದಂಥ ಕ್ರಮ ಇಲ್ಲಿವರೆಗೆ ಆಗಿಲ್ಲ. ಇದರ ಮಧ್ಯೆ ಅವರು ಏನು ಸೈಟ್ ಕೊಟ್ಟರ ಅಂಥವ್ರು ಬಂದು ಇಲ್ಲಿ ನಮ್ಮ ಸೈಟ್ ಅವತ್ತೇಳಿ ಕಲ್ಲು ಹಾಕುವಂಥ ಪ್ರಯತ್ನ ಕೂಡ 2-3 ದಿನ ಹಿಂದೆ ಮಾಡಿದರು. ಆದ್ದರಿಂದ ಈ ವಿಷಯ ಗಂಭೀರವಾಗಿ ಪರಿಗಣಿಸಿದ ಸಲುವಾಗಿ ಇವತ್ತಿನ ದಿವಸ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಪ್ರತಿಭಟನೆಯನ್ನು ತಾಲೂಕು ಪಂಚಾಯತಿ ಕಚೇರಿ ಮುಂದೆ ಮಾಡ್ತಾ ಇದ್ವಿ. ಆದ್ದರಿಂದ ನಮ್ಮ ಬೇಡಿಕೆ ಇಷ್ಟೇ, ಏನು ಈ ಸಮುದಾಯಕ್ಕೆ ಏನು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ, ಆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಸಂಪೂರ್ಣ ಸ್ಥಳವನ್ನು ಏನು ಅಂಬಿಗರ ಚೌಡಯ್ಯನರ ಒಂದು ಸಂಘಟನೆ ಹೆಸರಿನ ಮೇಲೆ ಮಾಡಬೇಕು ಮತ್ತು ಅನಧಿಕೃತವಾಗಿ ಏನು ಅದರಲ್ಲಿ 2-3 ಸೈಟ್ಗಳೇನು ಕೆಲವೊಬ್ಬರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಏನು ಮಾಡಿದಾರ ಅದನ್ನು ರದ್ದುಪಡಿಸಬೇಕು. ಮುಂದಿನ ದಿನಗಳಲ್ಲಿ ಆ ಸಮುದಾಯ ಭವನಕ್ಕೆ ಶಾಸಕರು ಸುಮಾರು 25 ಲಕ್ಷ ರೂಪಾಯಿ ಅಲ್ಲಿ ಸಮುದಾಯ ಭವನಕ್ಕೆ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಮನವಿ ಪತ್ರವನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಕಲಬುರಗಿ ಅವರಿಗೆ ನೀಡಿದ್ದೇವೆ. ಔರಾದ್ ಕೆ ಗ್ರಾಮದಲ್ಲಿ 10 ವರ್ಷದಿಂದ ಎಲ್ಲ ಸಮಾಜಕ್ಕೆ ಅಂಬೇಡ್ಕರ್ ಚೌಡಯ್ಯ, ಬಾಬಾ ಸಾಹೇಬ್ ಮತ್ತು ಬಾಬು ಜೈಜೋನ್ ಎಲ್ಲ ಸಮಾಜಕ್ಕೆ ಜಾಗ ಬಿಟ್ಟಿದೆ ಸರ್. 10 ವರ್ಷದಿಂದ ಅಲ್ಲಿ ಆಚರಣೆ ನಾವು ಜಯಂತಿ ಮಾಡ್ಕೋತೇ ಬಂದೀವಿ. ಆದರೆ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಮೆಂಬರ್, PDO ಸೇರಿ ಕುತಂತ್ರದಿಂದ ಅಲ್ಲಿ ಏನು ಮಾಡ್ರೆ 5 ಪ್ಲಾಟ್ ಹಾಕ್ಯಾನ್ರಿ. ಜಾಗದಾಗ 6 ಪ್ಲಾಟ್ ಹಾಕಿದ್ದಾರೆ. ಆ 6 ಪ್ಲಾಟ್ ಯಾರಿಗೂ ಮುಟೇಶನ್ ಕದ್ದು ಮುಚ್ಚೆ ಮುಟೇಶನ್ ಮಾಡೀವಿ ನಾವು. ಹಕ್ಕು ಪತ್ರ ಇದು ಮಾಡಿ ಫೋರ್ಜರಿ ಸಿಗ್ನೇಚರ್ ಮಾಡಿಕೊಂಡು ತಂದು ಇಲ್ಲೆಲ್ಲ ಅವರಿಗೆ ಕಲ್ಲು ಹೊಡ್ಲಿಕ್ಕೆ ಅದೆಲ್ಲ ತಡೆಗಟ್ಟಿವಿ ಸರ್. ಅದು ನಾವು ಸರ್ ಬಲ್ಲಿ ನ್ಯಾಯ ಒದಗಿಸ್ಬೇಕು ನಮಗೆ. ಈಗ ತಾಲೂಕ್ ಪಂಚಾಯತಿ ಸಾಬ್ರಿಗೆ ನಾವು ಮನವಿ ಪತ್ರ ಸಲ್ಲಿಸೀವಿ. ಇದು 8 ದಿನದ ನಮಗೆ ಏನಾದರೂ ಇದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಉಗ್ರ ಪೂರ ಇಲ್ಲಿ ಎಲ್ಲ ಗ್ರಾಮಸ್ಥರ ವತಿಯಿಂದ ನಾವು ಪೂರ ಉಗ್ರ ಹೋರಾಟ ಮಾಡೋಂಥ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ತಾಲೂಕ್ ಪಂಚಾಯತ್ ಆಫೀಸರ್ಗೆ ಮನವಿ ಮಾಡ್ಕೊತೀವಿ ಸರ್. ಅದು ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ಮೊಟೇಶನ್ ಮಾಡಿ ಕೊಡ್ಬೇಕಂತೇಳಿ. ಜಾಗ ಅದ ಅಂಬಿಗರ ಚೌಡಯ್ಯಂದು ಇಷ್ಟೇ ಜಾಗ ಅದಾರ್ರಿ. ನಮ್ದು ಯಾವ್ದೂ ಬಿಟ್ಟು ಜಾಗ ಇಲ್ರಿ. ನಮ್ದು ಏನಾರ ಕಾರಣಕ್ಕೆ ಮಾಡ್ಬೇಕಾದ್ರೂ ನಮ್ಗೆ ಯಾವ್ದೂ ಇದು ಇಲ್ದಂಗ ಈಗ ಜಾಗ 6 ಮಂದಿ ಮನೆ ಎಲ್ಲರಿಗೆ ಮನೆ ಮಾರ್ಕೊಂಡ್ ತಿಂದು ಮತ್ತು ನಮಗ್ ಇಲ್ಲಿ ಜಾಗದಾಗ ಕೈ ಹಾಕ್ಯಾರ. ಬಂದ್ ಜಾಗ ಅವ್ರ ಮನೆ ಇದ್ದಿತ್ತು ಮಾರ್ಕೊಂಡ್ ತಿಂದಾರ. ಮಾರ್ಕೊಂಡ್ ತಿಂದು ನಮ್ಮ ಅಂಬಿಗರ ಚೌಡಯ್ಯದಾಗ ಮತ್ತ 1 ವಾರ ಆಯ್ತು. ಇದು ಮಾಡ್ರ ಗೊತ್ತಿಲ್ರಿ ಜಾಗ ಮಾಡಿದ್ದು. ಈಗ ಹಸರ್ಲೆ ಮಾಡ್ಕೋಬೇಕಂತ ಹೋಗ್ಯಾರ. ಈಗ ಗೊತ್ತಾಗ್ಯದ್ರಿ.